ನಮಸ್ಕಾರ ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆ 16 ಮತ್ತು 17ನೇ ಕಂತಿನ ಹಣ ಇನ್ನೇನು ಕೆಲವೊಂದಿಷ್ಟು ದಿನದಲ್ಲಿ ಬರಲಿದೆ. ಸೊ ಹಾಗಾದ್ರೆ ಒಂದು 16 ಮತ್ತು 17ನೇ ಕಂತಿನ ಹಣ ಒಟ್ಟಿಗೆ 4,000 ಹಣ ಜಮಾ ಆಗತ್ತಾ, ಡಿವೈಡ್ ಆಗಿ ಆಗತ್ತಾ, ಯಾವ ದಿನಾಂಕದಂದು ಜಮಾ ಆಗತ್ತೆ, ಸೊ ಯಾವ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲನೇ ಹಂತದಲ್ಲಿ 1ನೇ ದಿನ 2ನೇ ದಿನ ಯಾವ ಜಿಲ್ಲೆಗಳಿಗೆ ಯಾವ ಫಲಾನುಭವಿಗಳಿಗೆ ಹಣ ಬರ್ತಾ ಇದೆ, ಎಷ್ಟು ಫಲಾನುಭವಿಗಳಿಗೆ ಹಣ ಬರ್ತಾ ಇದೆ, ಎಲ್ಲನೂ ಕೂಡ ನಾವು ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನೀವೇನ್ ಮಾಡ್ಬೇಕು ಹೇಳಿ, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಈ ಎರಡು ಇಂಪಾರ್ಟೆಂಟ್ ನಿಮಗೆ ಕಂತಿನ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿ ಅರ್ಥ ಆಗತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊತ್ತೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೇನೆ. ವೀಕ್ಷಕರೇ, ಈಗಾಗಲೇ ನೀವು ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಹಣವನ್ನ ಪಡಿತಾ ಇದ್ರಿ ಹಂತವಾಗಿ. ಅಲ್ಲಿ ಒಂದೊಂದು ಕಂತುಗಳು ಪೆಂಡಿಂಗ್ ಉಳಿದಿರಬಹುದು. ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ರೀತಿ ಏನ್ ಪ್ರಾಬ್ಲಮ್ ಇಲ್ಲ, ಸರಿಯಾಗಿ ಹಣ ಹಾಕ್ತಾ ಇದ್ದಾರೆ. ಆದ್ರೆ ಇಲ್ಲಿ 16ನೇ ಕಂತಿನ ಹಣ ಆಲ್ಮೋಸ್ಟ್ ಡಿಸೆಂಬರ್ ನಲ್ಲಿನೇ ಕ್ಲಿಯರ್ ಆಗ್ಬೇಕಾಗಿತ್ತು. ಒಂದು ವೇಳೆ ಕ್ಲಿಯರ್ ಆಗಿದ್ರೆ ಆದ್ರೆ ಈ ಒಂದು 17ನೇ ಕಂತಿನ ಹಣ ಅಂದ್ರೆ ಡಿಸೆಂಬರ್ ತಿಂಗಳ ಹಣ, ನಾವು 16ನೇ ಕಂತಿನ ಹಣ ಯಾವ ತಿಂಗಳ ಹಣ ಅಂದ್ರೆ ನವೆಂಬರ್ ತಿಂಗಳ ಹಣ 16ನೇ ಕಂತಿನ ಹಣ, ಡಿಸೆಂಬರ್ ತಿಂಗಳ ಹಣ ಏನಿದೆಯಲ್ಲ ಅದು 17ನೇ ಕಂತಿನ ಹಣ. ಡಿಸೆಂಬರ್ ತಿಂಗಳದು ನಾವು ಜನವರಿನಲ್ಲಿ ಪಡ್ಕೊಳ್ಬಹುದಾಗಿತ್ತು. ಇನ್ನು ಜನವರಿ ತಿಂಗಳದು ಅಂದ್ರೆ 18ನೇ ಕಂತಿನ ಹಣ ಫೆಬ್ರವರಿನಲ್ಲಿ ನಾವು ಪಡ್ಕೊಳ್ಬಹುದಾಗಿತ್ತು. ಈ ರೀತಿ ನಾವು ಫೆಬ್ರವರಿ ತಿಂಗಳದನ ಮಾರ್ಚ್ ನಲ್ಲಿ ಈ ರೀತಿ ಹಂತವಾಗಿ ಪಡ್ಕೊಳ್ತಾ ಹೋಗ್ಬಹುದಾಗಿತ್ತು. ಆದ್ರೆ ಸರ್ಕಾರ ಏನ್ ಮಾಡ್ತು, ಇಲ್ಲಿ 16ನೇ ಕಂತಿನ ಹಣ ಡಿಸೆಂಬರ್ ನಲ್ಲಿ ಹಾಕ್ಲಿಲ್ಲ. ಸೊ ಹೀಗಾದ ಕಾರಣಕ್ಕಾಗಿ ಜನವರಿನಲ್ಲಿ ನಾವು ಏನ್ ಮಾಡ್ಬೇಕು, 16 ಮತ್ತು 17ನೇ ಕಂತಿನ ಪಡ್ಕೊಳ್ಬೇಕಾಗತ್ತೆ. ಸೊ ಈಗ ಮೊದಲನೇ ವಾರದಲ್ಲಿ 16ನೇ ಕಂತಿನ ನಿಮಗೆ ರಿಲೀಸ್ ಆಗುವಂತದ್ದು. ಸೊ ಹಾಗಾದ್ರೆ ಈ ಒಂದು ಮೊದಲನೇ ವಾರದಲ್ಲಿ ರಿಲೀಸ್ ಆದ್ರೆ ನಿಮಗೆ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬರುತ್ತೆ, ಈ ಒಂದು 17ನೇ ಕಂತಿನ ಮೊದಲನೇ ವಾರದಲ್ಲಿ ರಿಲೀಸ್ ಆಗತ್ತಾ ಅಂದ್ರೆ ಆ ರೀತಿ ಇಲ್ಲ. ನಿಮಗೆ ಡಿವೈಡ್ ಆಗಿ ಬರುತ್ತೆ. 2,000 ರೂಪಾಯಿ ಒಮ್ಮೆ ಜಮಾ ಆದ್ರೆ ಇನ್ನು 2,000 ರೂಪಾಯಿ ಒಮ್ಮೆ ಜಮಾ ಆಗತ್ತೆ. ಆದ್ರೆ ಒಂದೇ ತಿಂಗಳಲ್ಲಿ ಜಮಾ ಆಗತ್ತೆ. ಈ ಒಂದು 16ನೇ ಕಂತಿನ 1ನೇ ತಾರೀಕು ಹಿಡ್ಕೊಂಡು ನೆಕ್ಸ್ಟ್ ನಿಮಗೆ ಯಾವಾಗ ಒಂದು 2-3 ದಿನಗಳಲ್ಲಿ ಬಿಡುಗಡೆ ಆಗತ್ತೆ. 1ನೇ ತಾರೀಕು ಹಿಡ್ಕೊಂಡು 5ನೇ ತಾರೀಕು ಒಳಗಾಗಿ ನಿಮಗೆ ರಿಲೀಸ್ ಆಗತ್ತೆ. ಅಲ್ಲಿ ಹಿಡ್ಕೊಂಡು 15ನೇ ತಾರೀಕಿನ ಒಳಗಾಗಿ ನಿಮಗೆ 16ನೇ ಕಂತಿನ ಹಣ ಬರುತ್ತೆ. ನೆಕ್ಸ್ಟ್ 15ನೇ ತಾರೀಕು ಹಿಡ್ಕೊಂಡು 30ನೇ ತಾರೀಕು ಒಳಗಾಗಿ ನಿಮಗೆ 17ನೇ ಕಂತಿನ ಹಣ ಬರುತ್ತೆ. ಟೋಟಲಿ 2 ತಿಂಗಳ ಹಣ ಆದ್ರೂ ನಿಮಗೆ 4,000 ಡಿವೈಡ್ ಆಗಿ ಜಮಾ ಆಗತ್ತೆ ಅಂತ ಒಂದು ಅಪ್ಡೇಟ್ ಸಿಕ್ಕಿದೆ. ಸೊ ಹಾಗಾದ್ರೆ ನಿಮಗೆ 2 ತಿಂಗಳ ಹಣ, 2 ಕಂತಿನ ಹಣ ಒಂದೇ ತಿಂಗಳಲ್ಲಿ ನಿಮಗೆ ಬರ್ತಾ ಇರುವಂತದ್ದು ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸುಮಾರು 1,22,80,000 ಫಲಾನುಭವಿಗಳಿದ್ರಿ. ಸೊ ಅದರಲ್ಲಿ ಸಾಕಷ್ಟು ಮೊತ್ತ ಕಡಿತಗೊಳ್ತಿದ್ದಾರೆ. ಈಗಾಗಲೇ ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದಾಗಿರುವಂತದ್ದು. ಸೊ ಇನ್ನು ಒಂದು ವಿಷಯ ನಿಮ್ಗೆ ಹೇಳ್ಬೇಕಾಗಿರುವಂತದ್ದು ನಾನೇನಪ್ಪಾ ಅಂದ್ರೆ, ಇನ್ನು 15ನೇ ಕಂತಿನ ಹಣ ಬರಲ್ದವ್ರು ತಲೆ ಕೆಡ್ಸ್ಕೊಳ್ಬೇಡಿ. ನಿಮಗೆ ಏನಾದ್ರೂ 14 ಮತ್ತು 13ನೇ ಕಂತಿನ ಹಣ ಬಂದಿದ್ದೆ ಆದ್ರೆ ಡೆಫಿನೆಟ್ಲಿ 15ನೇ ಕಂತಿನ ಹಣ ಕೂಡ ಬರುತ್ತೆ. ಯಾಕಂದ್ರೆ 13ನೇ ಕಂತಿನಲ್ಲಿ ಆಗಿರ್ಲಿ, 12ನೇ, 13ನೇ, 14ನೇ ಕಂತಿನಲ್ಲಿ ಬಹಳಷ್ಟು ಡಾಕ್ಯುಮೆಂಟ್ಸ್ ಗಳು ವೆರಿಫಿಕೇಶನ್ ಆಗಿದಾವೆ. ಸೊ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ಈ ಒಂದು ಕಂತುಗಳನ್ನ ಹಾಕಿರ್ತಾರೆ ನಿಮ್ಗೆ 13 ಮತ್ತು 14ನೇ ಕಂತಿನ ಹಣ. ಸೊ ಹಾಗಾದ್ರೆ ನೀವು ಎಲಿಜಿಬಲ್ ಇದ್ದಿರ್ತೀರಿ, ಈ ಕಡೆ ನಿಮಗೆ ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು 15ನೇ ಕಂತಿನ ಹಣ ಕೂಡ ಹಾಕ್ತಾರೆ. ಆದ್ರೆ ತಾಂತ್ರಿಕ ದೋಷದಿಂದ ಬಂದಿರೋದಿಲ್ಲ. ಅದಕ್ಕೆ ನೀವು ಸಹಕರಿಸಬೇಕು, ಏನ್ ತಲೆ ಕೆಡ್ಸ್ಕೊಳ್ಬೇಡಿ. ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿದೆ. ಬಹಳ ಆದ್ರೆ 1 ಲಕ್ಷದಿಂದ 1.5 ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಇರುವಂತದ್ದು. ಅವ್ರಿಗೂ ಕೂಡ ಈ ಒಂದು 16ನೇ ಕಂತಿನಲ್ಲಿ ನಿಮ್ಗೆ ಸೇರಿಸಿ ಹಾಕೊಟ್ ಬಿಡ್ತಾರೆ. ಸೊ ಆಲ್ಮೋಸ್ಟ್ ಈಗ ಕ್ಲಿಯರ್ ಆಗಿದೆ, ಬಹಳಷ್ಟು ಏನ್ ಬಾಕಿ ಇಲ್ಲ. ಒಂದ್ 2-3 ತಾಸು ಕೊಟ್ರೆ ಅಷ್ಟ್ರೊಳಗೆ ಹಾಕುವಂತಹ ಕೆಲಸ ಇದು. ಸೊ ಅಷ್ಟ್ರೊಳಗೆ ಆಲ್ಮೋಸ್ಟ್ ಹಾಕಿ ಕ್ಲಿಯರ್ ಮಾಡಿರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗತ್ತೆ. ಯಾರು ಕೂಡ ತಲೆ ಕೆಡ್ಸ್ಕೊಳ್ಳುವಂತ ಅಗತ್ಯವಿಲ್ಲ. ನಿಮಗೆ 14 ಮತ್ತು 13ನೇ ಕಂತಿನ ಜಮಾ ಆಗಿದೆ. ಒಂದು ವೇಳೆ ಹಿಂದಿನ ಕಂತುಗಳು ಜಮಾ ಆಗಿಲ್ಲ ಅಂದ್ರೆ ನಿಮಗೆ ಈ ಕಂತುಗಳು ಕೂಡ ಬರೋದಿಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಏನಾದ್ರೂ ತಾಂತ್ರಿಕ ದೋಷದಿಂದ ಆದಾಯ ತೆರಿಗೆ ಅಂತ ಬರ್ತಾ ಇರಬಹುದು, ಇನ್ನೇನೋ ಪ್ರಾಬ್ಲಮ್ ಇರಬಹುದು. ಸೊ ಅದನ್ನ ನೀವ್ ಕಂಡುಕೊಳ್ಬೇಕು. ಪ್ರಾಬ್ಲಮ್ ಏನು ಅನ್ನುವಂಥದ್ದನ್ನ ನನಗ್ ತಿಳಿಸಿದ್ರೆ ನಾನು ಡೆಫಿನೆಟ್ಲಿ ನಿಮ್ಗೆ ಸೊಲ್ಯೂಷನ್ ಕೊಡ್ತೀನಿ. ಆದ್ರೆ ನೀವು ಏನ್ ಮಾಡ್ಬೇಕಂದ್ರೆ ಪ್ರಾಬ್ಲಮ್ ಅನ್ನ ಕಂಡು ಹಿಡ್ಕೊಳ್ಬೇಕು. ನೀವೇ ಖುದ್ದಾಗಿ ಒಂದು ರೇಷನ್ ಕಾರ್ಡ್ ರದ್ದಾಗಿದೆ ಅನ್ನೋಂಥದ್ದನ್ನ ನೋಡ್ಕೊಳ್ಳಿ. ನೀವು ಮತ್ತೆ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇದೆ ಅನ್ನೋಂಥದ್ದನ್ನ ನೋಡ್ಕೊಳ್ಳಿ. ಮತ್ತೆ ಇನ್ನಿತರ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನನಗೆ ಫಾಲೋ ಮಾಡ್ಬೇಕು ಮುಖ್ಯವಾಗಿ. ನೆಕ್ಸ್ಟ್ ನನಗೆ ಬೋಡ್ಕಾಸ್ಟ್ ಚಾನಲ್ ಗೆ ಜಾಯಿನ್ ಆಗ್ಬೇಕಾಗತ್ತೆ. ಸುಮಾರು 54,000 ಫಾಲೋವರ್ಸ್ ಗಳು ಕೂಡ ಇದ್ದಾರೆ. ಸೊ ನಮ್ಮ ಸ್ನೇಹಿತರು ಅಲ್ಲಿ ನಮ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ. ಸೊ ಹಾಗಾದ್ರೆ ನೀವು ಕೂಡ ನಮ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರ್ಬೇಕಂದ್ರೆ ಏನೇ ಕ್ವಶನ್ಸ್ ಗಳು, ಯಾವುದೇ ಸ್ಕೀಮ್ಸ್ ಗಳಾಗಿರ್ಲಿ, ಅದು ಕೇಂದ್ರ ಸರ್ಕಾರದಾಗಿರ್ಲಿ, ರಾಜ್ಯ ಸರ್ಕಾರದಾಗಿರ್ಲಿ, ಯಾವುದೇ ಒಂದು ಸ್ಕೀಮ್ಸ್ ಬಗ್ಗೆನೂ ಕೂಡ ನೀವು ಡೀಟೇಲ್ಸ್ ಕೇಳೋದಿದ್ರು ಸಹಿತ ಅಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಅಲ್ಲೇ ಹೆಚ್ಚಾಗಿ ಆಕ್ಟಿವ್ ಇರ್ತೀನಿ. ಸೊ ಇಷ್ಟು ಅಪ್ಡೇಟ್ ನಿಮ್ಗೆ ಸಿಕ್ಕಿದ್ರೆ ಇನ್ನು
ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನೋದಾದ್ರೆ ಕಲಬುರಗಿ ಆಗಿರ್ಲಿ, ಹಾಸನ ಆಗಿರ್ಲಿ, ಬಳ್ಳಾರಿ ಆಗಿರ್ಲಿ, ಈ ಒಂದು ಗದಗ ಜಿಲ್ಲೆ ಆಗಿರ್ಲಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉಡುಪಿ, ದಾವಣಗೆರೆ, ಉತ್ತರ ಕನ್ನಡ ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಿಗಾದ್ರೂ ಮೊದಲನೇ ಹಂತದಲ್ಲಿ ನಿಮಗೆ ಮೊದಲನೇ ದಿನಗಳಲ್ಲಿ ಹಣ ಬರುವಂತಹ ಚಾನ್ಸಸ್ ಇದೆ. ಸೊ ಆಲ್ಮೋಸ್ಟ್ ನಾವು ಇಷ್ಟು ನಮಗೆ ಅಪ್ಡೇಟ್ಸ್ ಗಳು ಕ್ಲಿಯರ್ ಆಗಿ ಸಿಕ್ಕಿದಾವೆ. ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬೈ ಬಿಡಿ ಫ್ರೆಂಡ್ಸ್.